ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಚಿಕನ್ ಟಿಕ್ಕಾ ಮಸಾಲ. ನಾನು ಚಿಕನ್ಗೆ ಇಲ್ಲಿ ಖಾರದ ಪುಡಿ, ಧನಿಯದ ಪುಡಿ, ಗರಂ ಮಸಾಲ, ಕಸ್ತೂರಿ ಮೇಥಿ, ಉಪ್ಪು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಜಾಸ್ತಿ ಹೊತ್ತು ನೆಂದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ನಿಂಬೆಹಣ್ಣು ತಗೊಂಡು ನಿಂಬೆಹಣ್ಣಿನ ರಸ ಬಿಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಡೋಣ ಹೀಗೆ. ಈಗ ಒಂದು ಹೆಂಚು ತೊಗೊಂಡಿದ್ದೀನಿ. ಆ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಸ್ಪ್ರೆಡ್ ಆದಮೇಲೆ, ಎಣ್ಣೆ ಕಾದಿದೆ ಅಂತ ಆದಮೇಲೆ ಚಿಕನ್ ಪೀಸ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿ ರೋಸ್ಟ್ ಮಾಡ್ಕೊಬೇಕು ಚಿಕನ್ನ. ಈಗ ನೋಡಿ ಗ್ರಿಲ್ಲರ್ ತೊಗೊಂಡಿದ್ದೀನಿ. ಗ್ರಿಲ್ಲರ್ ತಗೊಂಡು ಅದಕ್ಕೆ ಇಟ್ಟು ಚಿಕನ್ನ ನೀಟಾಗಿ ಸುಟ್ಕೊಳ್ಳೋಣ. ಆಲ್ರೆಡಿ ತವದ ಮೇಲೆ ರೋಸ್ಟ್ ಮಾಡಿರೋದನ್ನ ಒಂದೊಂದೇ ಪೀಸು ನೀಟಾಗಿ ಸುಟ್ಕೋಬೇಕು. ಸುಟ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಈಗ ನೋಡಿ ಮಸಾಲಾಗೆ ಏನೇನು ಬೇಕಂತ ತೋರಿಸ್ತೀನಿ. ಇವಾಗ ಒಂದು ಪಾನ್ ತೊಗೊಂಡಿದ್ದೀನಿ. ಪಾನಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ ಬಿಸಿಯಾಗಿರೋ ಎಣ್ಣೆಗೆ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಸೋಂಪು ಕಾಳು ಹಾಕಿದ ತಕ್ಷಣ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಟೊಮೆಟೊ ಬೇಯೋ ತನಕ ಬಾಡಿಸ್ಕೋಬೇಕು. ಸ್ವಲ್ಪ ಟೊಮೆಟೊ ಬೆಂದಿದೆ ಅನಿಸ್ದಾಗ ಚೂರು ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಆದಮೇಲೆ ಚೂರು ಜೀರಿಗೆ ಪುಡಿ, ಚೂರು ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ ಇವಾಗ ನಾನೊಂದು ಸ್ವಲ್ಪ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಚಿಕನಿಗೆ ಮ್ಯಾರಿನೇಟ್ ಮಾಡಿದಾಗ ಖಾರ ಹಾಕಿರ್ತೀವಿ. ಇದನ್ನು ನೀಟಾಗಿ ಖಾರದ ಪುಡಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಬೇಕು. ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಬೇಕು. ಮೊಸರು ಹಾಕಿ ನೀಟಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಕುದ್ಮೇಲೆ ಅದಕ್ಕೆ ಚೂರು ಕಸ್ತೂರಿ ಮೇಥಿ ಹಾಕಬೇಕು. ಈಗ ಒಂದು ಚೂರು ನೀರು ಹಾಕಿ ಎಲ್ಲ ಮಸಾಲೆನೂ ತಿರುಗಿಸಿ ಆಲ್ರೆಡಿ ಗ್ರಿಲ್ಲಲ್ಲಿ ಸುಟ್ಟಿಟ್ಕೊಂಡಿದ್ದ ಚಿಕನ್ನ ಹಾಕಬೇಕು. ಚಿಕನ್ ಹಾಕಿ ನೀಟಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಡ್ರೈ ಆಗಕ್ಕೆ ಬಿಡಬೇಕು. ಚಿಕನ್ ಬೆಂದಿದೆ ಅನ್ಸಿದ್ಮೇಲೆ, ಫುಲ್ ಗ್ರೇವಿ ಎಲ್ಲ ಡ್ರೈ ಆಗಿದೆ ಅನ್ಸಿದ್ಮೇಲೆ ನಮ್ಮ ಚಿಕನ್ ಟಿಕ್ಕಾ ಮಸಾಲ ರೆಡಿಯಾಗಿರುತ್ತೆ. ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಡೆಲಿಷಿಯಸ್ ಆಗಿ ಕ್ರೀಮಿಯಾಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ ಟಿಕ್ಕಾ ಮಸಾಲ. ನೀವು ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.